ಹಾಯ್ ಫ್ರೆಂಡ್ಸ್, ನಮ್ಮ ಬ್ರದರ್ ಒಬ್ಬರು ಕಮೆಂಟ್ ಹಾಕ್ಯಾರ, ಅಣ್ಣ ಯೆಲ್ಲೋ ಬೋರ್ಡ್ ವೆಹಿಕಲ್ನ ವೈಟ್ ಬೋರ್ಡಾಗಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತಂತೆ. ನಿಮ್ಮ ತಲೆಗೆ ಇದು ಕ್ವಶನ್ ಬಂದೈತೆ. ಸೊ ಪ್ರೊಸೆಸ್ ಹೇಳ್ತೀನಿ, ಕರೆಕ್ಟ್ ಐತಿ, ನೋಟ್ ಮಾಡ್ಕೊಂಡ್ಬಿಡ್ರಿ. ಫಸ್ಟ್ ಒನ್, ಪರ್ಮಿಟ್ ಅಥವಾ ಆಥರೈಸೇಷನ್ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಯೆಲ್ಲೋ ಬೋರ್ಡಿಂದ. ಆ್ಯಂಡ್ ನಿಮ್ಮ ಗಾಡಿ ಮೇಲೆ ಯಾವುದಾದ್ರೂ ಲೋನ್ ಇತ್ತಂತಂದ್ರೆ ನೀವು ಯಾವ ಕಂಪ್ನಿಯಿಂದ ಲೋನ್ ತೊಗೊಂಡಿದ್ದೀರಾ ಅವ್ರು ಮೀಟಾಗಿ ಲೋನ್ ಕಂಟಿನ್ಯೂಯೇಷನ್ ಲೆಟರ್ ಅವ್ರ ಕಡೆ ಇಸ್ಕೋಬೇಕಾಗುತ್ತೆ. ಲೋನ್ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ಸು RTO ಏಜೆಂಟನ್ನು ಭೇಟಿಯಾಗಿ ಅವ್ರ ಕಡೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್, RC ಕಾರ್ಡ್, ಇನ್ಶೂರೆನ್ಸ್, NOC ಎಲ್ಲ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಅವರು RTO ಆಫೀಸಿಗೆ ಮೀಟಾಗಿ ಅದು ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಇರ್ತೈತೆ, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಆ್ಯಂಡ್ ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ನಿಮ್ಮದು ರೋಡ್ ಟ್ಯಾಕ್ಸು ಚೇಂಜ್ ಆಗುತ್ತೆ, RC ಕಾರ್ಡು ಹೊಸದು ಬರ್ತೈತಿ. ಆ್ಯಂಡ್ ಕೆಲವೊಂದು ಏರಿಯಾದೊಳಗೆ RC ಕಾರ್ಡ್ ಒಳಗಿರೋಂಥ ನಂಬರ್ ಸೇಮ್ ಬರ್ತೈತಿ. ಮೋಸ್ಟ್ ಆಫ್ ದಿ ಕೇಸಸ್ ನಂಬರ್ ಪ್ಲೇಟ್ ಚೇಂಜ್ ಆಗುತ್ತೆ. ಆ್ಯಂಡ್ ಯೆಲ್ಲೋ ಬೋರ್ಡ್ ಇರ್ತಕ್ಕಂಥ ಕಾರ್ ನಿಮ್ದು ವೈಟ್ ಬೋರ್ಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದ್ರ ಟ್ಯಾಕ್ಸಸ್ ಬಗ್ಗೆ ಮಾತಾಡಕತ್ರ ನಿಮ್ಮದು 60,000 to 70,000 ನಿಮಗೆ ಖರ್ಚು ಬರ್ತೈತಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿರಿ ಆ್ಯಂಡ್ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ.